ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಒಂದು ಡಿಫ್ರೆಂಟ್ ಸೆಟಪ್ ಅಲ್ಲಿ ಇದ್ದಾನೆ ನಮ್ಮ ಅಭಿಲಾಷ್ ಅನ್ಕೊಂಡಿದ್ದೀರಾ? ಹೌದು, ಇವತ್ತು ನಾನು ಬಂದಿದ್ದೀನಿ ನಮ್ಮ MS ಕ್ಯಾಂಪಿಂಗ್ ಹಬ್. ಇದು ನೀವು ಆಲ್ರೆಡಿ ನನ್ನ ಹಳೆ ಸ್ಟೋರಿ ನೋಡಿದ್ದೀರಾ ಅನ್ಕೊಂತೀನಿ. ಸುಮಾರು ಜನ ಸ್ಟೋರಿ ನೋಡಿ ಹೋಗಿ ಶಾಪಿಂಗ್ ಕೂಡ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ರಿವ್ಯೂ ಕೂಡ ಸಿಕ್ಕಿದೆ. ಬೆಂಗಳೂರಲ್ಲಿ ಕ್ಯಾಂಪಿಂಗ್ ರಿಲೇಟೆಡ್ ಐಟಮ್ ಆಗಿರ್ಬೋದು, ಟ್ರಾವೆಲ್ಲು, ಬೈಕ್ ರೈಡ್ಸು, ರೈಡಿಂಗ್ ಗೇರ್ಸು, ಇದೆಲ್ಲ ರೀತಿಯ ಐಟಮ್ಸ್ ಸಿಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಕನ್ನಡದವರು ಹಾಗೆ ಬೆಸ್ಟ್ ಪ್ರೈಸಲ್ಲಿ ಎಲ್ಲ ಒಂದು ಐಟಮ್ಸ್ನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ನನ್ನ ರೈಡಿಂಗ್ ಪಾರ್ಟ್ನರು. ನೀವು ನನ್ನ ಹಳೆ ಏನು ಚಾನಲ್ ಇದೆ ಅಭಿಲಾಷ್ ವೇರಲ್ಲಿ, ಅದನ್ನು ನೀವು ನೋಡಿರ್ಬೋದು. ನಾವು ತುಂಬ ರೈಡ್ಸ್ಗಳು ಮಾಡಿದ್ದೀವಿ, ತುಂಬ ಕ್ಯಾಂಪ್ಗಳು ಮಾಡಿದ್ದೀವಿ. ಹಾಗೆ ಸೊ ಫೈನಲ್ ಆಗಿ ಆ ಪ್ಯಾಷನ್ನ ಕೆರಿಯರ್ಗೆ ಟರ್ನ್ ಮಾಡ್ಕೊಂಡಿದ್ದಾನೆ ನಮ್ಮ ನಿರಂಜನ್. ಸೊ ಹಾಗಾಗಿ ಇವತ್ತು ಶಾಪ್ ಬಂದಿದ್ದೀನಿ. ಹಾಗೆ ಶಾಪಲ್ಲಿ ಏನೇನಿದೆ ಐಟಮ್ಸ್ ಅಂತ ತೋರಿಸೋಣ ಅಂತ. ಸೊ ಹೊಸದಾಗಿ ಓಪನ್ ಆಗಿರೋ ಶಾಪು. ಹಾಗೆ ತುಂಬ ವೈಡ್ ರೇಂಜ್ ಆಫ್ ವೆರೈಟೀಸ್ ಇದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅದನ್ನು ನೀವು ಏನಾದ್ರು ಫೋಟೋ ಏನಾದ್ರು ಇದ್ರೆ ಕಳಿಸ್ಬೋದು, ಅದನ್ನು ಕೂಡ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ ನಮ್ಮ ನಿರಂಜನವರು. ಹಾಗೆ ತುಂಬ ಒಂದು ಫಾಸ್ಟ್ ಮೂವಿಂಗ್ ಐಟಮ್ಸ್ ಇದೆ. ಸೊ ಯಾವಾಗೂ ಏನೋ ಒಂದು ಐಟಮ್ ಬಂದ್ಬಿಟ್ಟು ಟಕ್ 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 ಅಂತ ಹೇಳ್ಬಿಟ್ಟು ಸೇಲ್ ಆಗ್ತದೆ. ಅಷ್ಟು ಒಳ್ಳೆ ಡಿಮ್ಯಾಂಡ್ ಇದೆ ಐಟಮ್ಸ್ಗಳು. ಯಾಕಂದರೆ ಬೆಂಗಳೂರಲ್ಲಿ ಈ ರೀತಿ ಒಂದು ಕಂಪ್ಲೀಟ್ ಒನ್ ಸ್ಟಾಪ್ ಸೊಲ್ಯೂಷನ್, ಕ್ಯಾಂಪಿಂಗು, ರೈಡಿಂಗ್ ಗೇರ್ಸು, ಅಂದರೆ ಬೇರೆ ರೈಡಿಂಗ್ ಗೇರ್ಸ್ಗಂದ್ರೆ ಅಂಗಡಿಗಳಿದ್ದಾವೆ, ಬಟ್ ಕ್ಯಾಂಪಿಂಗ್ ಇರ್ಬೋದು ಅಥವಾ ರೈಡಿಂಗ್ ಗೇರ್ಸ್ ಈ ರೀತಿ ಒಂದು ಅಂಗಡಿ ಇಲ್ಲ. ಸೊ ಬನ್ನಿ ನಮ್ಮ ನಿರಂಜನ ಇವಾಗ ಮಾತಾಡ್ಸೋಣ. ಓಕೆ, ಸೊ ಇವರೇ ನಮ್ಮ ನಿರಂಜನ್ ಆರಾಧ್ಯ, ನನ್ನ ರೈಡಿಂಗ್ ಪಾರ್ಟ್ನರ್. ಸುಮಾರು ಒಂದು 10 ವರ್ಷದಿಂದ ನಾವು ಕ್ಯಾಂಪಿಂಗ್ ಮಾಡಿದ್ದೀವಿ, ರೈಡ್ಸ್ ಮಾಡಿದ್ದೀವಿ. ಹಾಗೆ ಸುಮಾರು ಪ್ಲೇಸಸ್, ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ ಇದೆಲ್ಲ ನಾವು ಯೂಟ್ಯೂಬಲ್ಲಿ ಹಾಕೋಕ್ಕೆ ಟೈಮ್ ಸಿಗಲಿಲ್ಲ. ಅವಾಗ ಜಸ್ಟ್ ನಾವು ಎಂಜಾಯ್ಮೆಂಟ್, ಲೈಕ್ ಜಸ್ಟ್ ಮೈಂಡ್ ಫ್ರೆಶ್ ಮಾಡೋಕ್ಕೆ ಆಫೀಸಿಂದ ಎಲ್ಲ ಟೆನ್ಷನ್ನಲ್ಲಿ ಆಚೆ ಹೋಗ್ತಾ ಇದ್ವಿ. ಆಮೇಲೆ ಅವಾಗೆಲ್ಲ ನಾವು ಇಷ್ಟೊಂದು ಈ ಸೇಫ್ಟಿ ಆಕ್ಸೆಸರೀಸ್ಗೆಲ್ಲ ನಾವು ಇದೇ ಕೊಡ್ತಾ. ಯಾಕಂದ್ರೆ ನಾವು ಕ್ಯಾಂಪಿಂಗ್ ಕೆಲವು ಕಡೆ ಮಾಡಿದ್ದೀವಿ, ಲೈಟ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಮೊಬೈಲ್ ಟಾರ್ಚ್ ಇಟ್ಕೊಂಡು ನಾವು ಕ್ಯಾಂಪಿಂಗ್ ಎಲ್ಲ ಮಾಡಿದ್ದೀವಿ. ಸೊ ಹಾಗಾಗಿ ಅದೆಲ್ಲ ನೆನೆಸ್ಕೊಂಡ್ರೆ ದಿನಗಳೆಲ್ಲ ತುಂಬ ಸೂಪರ್ ಆಗಿತ್ತು. ಬಟ್ ಇವಾಗ ಏನಂದ್ರೆ ಟೆಕ್ನಾಲಜಿ ಇದೆ, ತುಂಬಾ ಐಟಮ್ಸ್ ಇದೆ, ನಾವು ಸೇಫ್ಟಿ ವೈಸ್ ನೋಡ್ಕೊಂಡು. ಹೌದು. ಸೊ ಇವಾಗ ನಮ್ಗೆ ಏನಾದ್ರು ಅನ್ಕೋತೀವಿ ಏನಾದ್ರು ಈ ಲೈಟ್ ತರ ಇದ್ರೆ ಚೆನ್ನಾಗಿರುತ್ತೆ, ಈ ತರ ಇದ್ರೆ ಚೆನ್ನಾಗಿ, ಆ ರೀತಿ ಎಲ್ಲ ಒಂದು ಐಟಮ್ಸ್ ಇದೆ, ಕಂಫರ್ಟೇಬಲ್ ಬೇಕಾಗಿದೆ. ಹೌದು. ಸೊ ಹಾಗಾಗಿ ಇದೊಂದು ಪ್ಲೇಸು MS ಕ್ಯಾಂಪಿಂಗ್ ಹಬ್. ನಿಮಗೆ ವೈಡ್ ರೇಂಜ್ ಆಫ್ ವೆರೈಟೀಸ್, ಕ್ಯಾಂಪಿಂಗು, ರೈಡಿಂಗು, ಮೇನ್ ಲೈಕ್ ಕ್ಯಾಂಪಿಂಗು, ಟ್ರಾವೆಲ್ಲು, ಟ್ರಕ್ಕಿಂಗ್ ರಿಲೇಟೆಡ್ A to Z ಆಕ್ಸೆಸರೀಸ್ ಪ್ರಾಡಕ್ಟ್ಸ್ಗಳು ನಿಮ್ಗೆ ಏನಾರ ಬೇಕು ಅಂದರೆ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ. ಓಕೆ. ಸೊ ಹಾಗೆ ಹ್ಯೂಜ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನನ್ನ ಸ್ಟೋರಿ ನೋಡಿ ಬಂದವ್ರಿಗೆಲ್ಲ ಒಳ್ಳೊಳ್ಳೆ ಡಿಸ್ಕೌಂಟ್ ಸಿಕ್ಕಿದೆ. ಸೊ ಈ ಸತಿನೂ ಕೂಡ ಸೇಮ್ ಡಿಸ್ಕೌಂಟ್ ಕಂಟಿನ್ಯೂ ಮಾಡ್ತೀರಾ ಹೆಂಗೆ? ಶೋರ್. ಕ್ಯಾಂಪಿಂಗ್ ಕನ್ನಡಿಗದಿಂದ ಬಂದವರಿಗೆಲ್ಲ ಸೇಮ್ ಡಿಸ್ಕೌಂಟ್ ಇದೆ. ಓಕೆ. ಸೊ ನೀವು ಬಂದು ಕ್ಯಾಂಪಿಂಗ್ ಕನ್ನಡಿಗ ಈ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿದರೆ ನಿಮಗೆ ಒಳ್ಳೆ ಬೆಸ್ಟ್ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಸೊ ಬನ್ನಿ ಇವಾಗ ಏನೇನು ಐಟಮ್ಸ್ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಇದೆ ಅಂತ ನೋಡೋಣ. ಇನ್ನೂ ಸುಮಾರು ಐಟಮ್ಸ್ ಹೊಸ ಸ್ಟೋರ್ ಆಗಿರೋದ್ರಿಂದ ಇನ್ನೂ ಅನ್ಲೋಡ್ ಮಾಡಿಲ್ಲ, ಇನ್ನೂ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಏನೇನು ಐಟಮ್ಸ್ ಇದೆ ಆ ಯೂನಿಕ್ ಐಟಮ್ಸ್ಗಳು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೂ ಇರೋಂಥ ಪ್ರತಿಯೊಂದು ಐಟಮ್ ನೋಡಬೇಕಾದ್ರೆ ನೀವು ಸ್ಟೋರ್ ವಿಸಿಟ್ ಮಾಡಬೇಕು. ನನಗೆ ಇಷ್ಟ ಆಗಿರೋಂಥ ಐಟಮು, ನನಗೆ ಇದು ಬೇಕು ಮಸ್ಟ್ ಆ್ಯಂಡ್ ಶುಡ್ ಅನ್ನೋ ಐಟಮ್ಸ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಬಟ್ ಇನ್ನೂ ಸುಮಾರು ಐಟಮ್ ಇದೆ, ಸ್ಟೋರ್ ಬಂದರೆ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ನಾವು ಒನ್ ಬೈ ಒನ್ ಎಲ್ಲ ಚೆಕ್ ಮಾಡೋಣಂತೆ. ಸೊ ಬನ್ನಿ ಇವಾಗ ಏನೇನು ಐಟಮ್ಸ್ ಇದೆ ಎಲ್ಲ ನಾನು ನಿಮಗೆ ಫಸ್ಟ್ ಬಂದುಬಿಟ್ಟು ಮೇನ್ ಅಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗೋದು ಈ ಲೈಟ್ಸು. ಸೊ ಲೈಟ್ಸಿಂದ ಸ್ಟಾರ್ಟ್ ಮಾಡೋಣ. ಇದೇನು ಇದು ಸೆಟಪ್ ಏನು ಯಾವ ಥರ ಈ ಲೈಟಿಂಗ್ ಇದು? ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಸೋಲಾರ್ ಪ್ಲಸ್ ನಾರ್ಮಲ್ ಚಾರ್ಜಿಂಗ್ ಲೈಟ್ ಇದು. ಸೊ ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ದು ಪ್ಲಸ್ ಲೈಕ್ ಸೋಲಾರ್ ಪ್ಯಾನಲ್ನಿಂದ ಚಾರ್ಜ್ ಆಗುತ್ತಲ್ಲ ಆ ಡಿವೈಸ್ ಇದು. ಸೊ ಇದರಲ್ಲಿ ನಿಮಗೆ ಏನೇನು ಆಪ್ಷನ್ ಬರುತ್ತೆ ಅಂದರೆ ಫಸ್ಟ್ ಒಂದು ಟ್ಯೂಬ್ ಲೈಟ್ ಬರುತ್ತೆ ಈ ಥರ. ಸೊ ನೆಕ್ಸ್ಟ್ ಒಂದು ಟಾರ್ಚ್ ಬರುತ್ತೆ, ಇಲ್ಲಿ ಲಾಂಗ್ ಟಾರ್ಚು ಹೊಡೆಯುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 3 ಬಲ್ಬ್ಸ್ ಕನೆಕ್ಷನ್ ಬರುತ್ತೆ. 3 ಬಲ್ಬ್ಸ್ದು ವೈರ್ ಬಂದ್ಬಿಟ್ಟು ಲೆಂತು ನಿಯರ್ಲಿ 4 ಮೀಟರ್ಸ್ ಬರುತ್ತೆ ನಿಮಗೆ. ಪ್ಲಸ್ ಪ್ರತಿಯೊಂದು ಲೈಟ್ಗೂ ಒಂದೊಂದು ಸ್ವಿಚ್ ಬರುತ್ತೆ ನಿಮಗೆ. ಪ್ರತಿಯೊಂದು ಲೈಟ್ಗೂ ಇಂಡಿವಿಜುವಲ್ ಸ್ವಿಚ್ ಇದೆ. ಇದು ಆಕ್ಚುಲಿ ನೋಡ್ಬೋದು ನೀವು 5-6 LEDs ಇದು, ಹಾಗಾಗಿ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಾರ್ಜಿಂಗ್ ಆಪ್ಷನ್ಸ್ ಕೂಡ ಇದೆ. ಇದು ಡೈರೆಕ್ಟ್ ಆಗಿ ನಾವು ನಾರ್ಮಲ್ ಡೈರೆಕ್ಟ್ ಚಾರ್ಜಿಂಗ್ ಮಾಡಬಹುದು. ಹಾಗೆ ಸೋಲಾರ್ ಅಲ್ಲಿ ಚಾರ್ಜ್ ಆಗುತ್ತೆ ನೋಡಿ, ಪವರ್ ಇಂಡಿಕೇಟರ್ ಕೂಡ ಇದೆ. ಆಮೇಲೆ ಇದು ಸೋಲಾರ್ ಪ್ಯಾನಲ್ ಅಲ್ವಾ? ಸೋಲಾರ್ ಪ್ಯಾನಲ್ ಇದೆ, ಚಾರ್ಜ್ ಆಗ್ತದಿಲ್ಲ. ಇದಕ್ಕೆ ಆಫ್ ಅಂಡ್ ಆನ್ ಕೂಡ ಇದೆ, ನೀವು ಯೂಸ್ ಮಾಡ್ತಾನೆ ಇದನ್ನ ಆಫ್ ಮಾಡಬಹುದು. ಹಾಗೆ USB ಔಟ್ಪುಟ್ ಇದೆ, ಇದನ್ನ ನೀವು ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಕೋಬಹುದು. ಸೊ ಟೋಟಲ್ 4 ಪಿನ್ಸ್ ಬರುತ್ತೆ. ಇದ್ರ ಜೊತೆ ಟೋಟಲ್ 3 ಬಲ್ಬ್ಸ್ ಬರುತ್ತೆ. 3 ಬಲ್ಬ್ಸ್ ಬರುತ್ತೆ. ಔಟ್ಪುಟ್ ನೀವು 4 ಔಟ್ಪುಟ್ ಇದೆ ಇದರಲ್ಲಿ ಈ ಪರ್ಟಿಕ್ಯುಲರ್ ಬಲ್ಬ್ಗೆ. ಸೊ ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್. ಇದು ನೀವು ಬಿಸಿಲಲ್ಲೇ ಇಡಬೇಕು ಅಂತೇನಿಲ್ಲ, ಇದು ಮೇಲೆ ಒಂದು ಸ್ವಲ್ಪ ಬೆಳಕು ಬೀಳೋ ಥರ ಬಿಸಿಲು ಸೂರ್ಯನ ಕಿರಣ ಬಿದ್ದರೆ ಸಾಕು ಚಾರ್ಜ್ ಆಗುತ್ತೆ. ಸೂಪರ್ ಆಗಿದೆ ಇದು. ಸೊ ಇದೂ ಅಷ್ಟೇ CFL ಸ್ಟೈಲಲ್ಲಿ ಇರುವಂಥ LED ಬಲ್ಬ್. ಅದು ಸೂಪರ್ ಆಗಿದೆ ನೋಡಿ. ನಿಮಗೆ ಡೆಮೋಗೆ ತೋರಿಸೋದಾದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು.
ಮತ್ತು ಇದ್ರದ್ದು ಚಾರ್ಜಿಂಗ್ ಟೈಮು ನನಗೆ ಅದೇ ತುಂಬ ಇಷ್ಟ ಆಗಿದ್ದು. 100 ಲುಮಿನಸ್ ಇದೆ ಆ್ಯಕ್ಚುಲಾಗಿ. ಹಾಗೆ ಇದು ಮ್ಯಾಕ್ಸಿಮಮ್ ಲೈಟ್ ಟೈಮ್ ಬಂದ್ಬಿಟ್ಟು 18 ಅವರ್ಸ್ ಇದೆ. ಅದು 18 ಅವರ್ಸ್ ಅಂದರೆ ನಾವು ಆರಾಮಾಗಿ 2 ನೈಟ್ ಕ್ಯಾಂಪಿಂಗ್ ಕಂಪ್ಲೀಟ್ ಆಗಿ ಮಾಡ್ಬೋದು ನಾವು. ಪ್ಲಸ್ಸು ಇದು ಲೈಕ್ 3 ಟೆಂಟ್ ಆಗಿರುತ್ತೆ ಅನ್ಕೋ. ಸೊ 4 ಮೀಟರ್ಸ್ ವೈರ್ ಇದೆ. ಸೊ 3 ಟೆಂಟ್ ಪಕ್ಕದಲ್ಲಿ ಆಯಿತು ಅಂದರೆ 3 ಟೆಂಟ್ ಒಳಗೂ ಒಂದೊಂದು ವೈರ್ನ ಮಾಡ್ಕೊಂಡು ಹಾಕೊಬೋದು. ಮೇನ್ ಲೈಕ್ ಇನ್ವರ್ಟರ್ ಥರ ಯೂಸ್ ಆಗ್ಬೋದು. ಇವಾಗ ಹಳ್ಳಿಗಳ ಸೈಡ್ನಲ್ಲೆಲ್ಲ ತುಂಬ ಲೈಟ್ಸ್ ಎಲ್ಲ ಇರೋದಿಲ್ಲ, ಆಗಾಗಲೇ ಹೋಗ್ತಾ ಇರುತ್ತೆ. ಸೊ ಈ ಜಸ್ಟ್ ಪ್ಯಾನಲ್ನ ಅವರು ಗೇಟ್ ಎಲ್ಲಾರ ಕಿಟಕಿ ಹತ್ರ ನೇತಾಕ್ಬಿಟ್ರೆ ಆಟೋಮೆಟಿಕ್ ಚಾರ್ಜ್ ಆಗ್ತಾ ಇರುತ್ತೆ. ಅವ್ರು ಕರೆಂಟಿಂದ ಚಾರ್ಜ್ ಮಾಡಬೇಕು ಅಂತಲೂ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ನೈಟ್ ಹೊತ್ತು ಏನಾದ್ರು ಲೈಟ್ ಹೋಯ್ತು ಅಂದರೆ ಜಸ್ಟ್ ಒಂದು ಸ್ವಿಚ್ ಇರುತ್ತೆ, ಕನೆಕ್ಟ್ ಮಾಡಿದರೆ ಡೈರೆಕ್ಟ್ ಆನ್ ಆಗುತ್ತೆ. ಹಾಂ, ಇಂಡಿವಿಜುವಲ್ ಸ್ವಿಚ್ ಇದೆ. ಬೆಸ್ಟ್. ನನಗೆ ಇದಂತೂ ತುಂಬ ಇಷ್ಟ ಆಯಿತು. ಸೊ ಬೇರೆದೆಲ್ಲ ಯೂಶಲಿ ತುಂಬ ಕಾಸ್ಟ್ಲಿ ಇದೆ ಬೇರೆ ಕಂಪ್ನಿಗಳೆಲ್ಲ. ಇದೆಲ್ಲ ಮೇಡ್ ಇನ್ ಇಂಡಿಯಾನ ಹೆಂಗೆ? ಇದು ಲೈಕ್ ಇಲ್ಲ ಮೇಡ್ ಇನ್ ಇಂಡಿಯಾ ಲೈಕ್ ಅಸೆಂಬಲ್ಡ್ ಇನ್ ಇಂಡಿಯಾ ಇದು ಕೈಂಡು. ಸೊ ಈ ಥರ ಬರುತ್ತೆ. ಇದೊಂದು ಲೈಟ್ ಆಯಿತಾ. ಇದಾದಮೇಲೆ ಇನ್ನೊಂದಿದೆ, ಇದು ಯೂನಿಕ್ ಲ್ಯಾಂಪ್. ಇದು ಕೂಡ ಇದ್ರದ್ದು ಡೆಮೋ ಕೊಡೋಕ್ಕೆ ಅಂತಲೇ ಆನ್ ಮಾಡಿಟ್ಟಿದ್ದೆ ನಾನು. ಇದರಲ್ಲಿ ಸುಮಾರು ಲೈಟ್ ಮೋಡ್ ಆಪ್ಷನ್ಸ್ ಇದೆ ಅಲ್ಲ. ಸೊ ಇದರಲ್ಲಿ ಲೈಕ್ ನಾರ್ಮಲಿ ಆಫ್ ಇದ್ದರೆ ಹಿಂಗೆ ಬರುತ್ತೆ ಆಫ್ ಇದು. ಸೊ ಫಸ್ಟು ಟಾರ್ಚ್ ಇರುತ್ತೆ, ಸೊ ಲಾಂಗ್ ಟಾರ್ಚು. ಸೊ ನೆಕ್ಸ್ಟು ಲೈಟಾಗಿ ನಮಗೆ ಎಷ್ಟು ಬೇಕಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಇದು ಮ್ಯಾಕ್ಸಿಮಮ್ ಇದರಲ್ಲಿ. ಶೋರ್. ಮತ್ತು ಇದು ಸೋಲಾರ್ ಇದೆ ಪ್ಲಸ್ ಕರೆಂಟ್ ನಾರ್ಮಲ್ ಚಾರ್ಜರು. ಓಕೆ, ಇದು ಆಫ್. ಓಕೆ, ಸೊ ನೋಡಿ ಇದು ಸೋಲಾರ್ ಇಂಡಿಕೇಟರ್ ಬರುತ್ತೆ. ಇದರಲ್ಲಿ USB ನಾರ್ಮಲ್ ಚಾರ್ಜರು, USB ಮೈಕ್ರೋ USB ಅಲ್ಲಿ ನೀವು ಚಾರ್ಜ್ ಕೂಡ ಮಾಡ್ಬೋದು. ಹಾಗೆ ಹಿಂದ್ಗಡೆ ಸೋಲಾರ್ ಕೂಡ ಇದೆ. ಪ್ಯಾನಲ್ ಇದೆ. ಗೋಡೆ ಕೂಡ ಸುಮ್ಮನೆ ಕಿಟಕಿಯಲ್ಲಿ ತಗಲಾಕ್ಬಿಟ್ರೆ ಸಾಕಲ್ವ? ನಾರ್ಮಲಿ ಲೈಕ್ ಇಲ್ಲೇ ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ನಾನು ಕಿಟಕಿ ಹತ್ರ ಬರ್ತಾ ಇರೋದು, ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೂಪರ್. ಇದು ಒಂಥರ ಯೂನಿಕ್ ಐಟಮ್ ಇದೆ. ಹಾಗೆ ಇದು ಕೂಡ ಅಷ್ಟೇ, ಇದು ನಾರ್ಮಲ್ ಟೆಂಟ್ ಒಳಗಡೆ ಹಾಕೊಳ್ಳೋಂಥ. ಇದಕ್ಕೆ ಬ್ಯಾಟ್ರೀಸ್ ಹಾಕೋಬೇಕಾಗತ್ತೆ. 3 ಬ್ಯಾಟ್ರೀಸು. ಇದಕ್ಕೆ 3 ಬ್ಯಾಟ್ರೀಸ್ ಯಾವ ಥರ ಅಂದರೆ ಜಸ್ಟ್ ನಾರ್ಮಲ್ 3 ಬ್ಯಾಟ್ರೀಸ್, ಪೆನ್ಸಿಲ್ ಬ್ಯಾಟ್ರೀಸ್ ಅಂತಾರಲ್ಲ, AAA ಬ್ಯಾಟ್ರಿ, 3 ಪೆನ್ಸಿಲ್ ಬ್ಯಾಟ್ರೀಸ್ ಆಯ್ತು ಇದಕ್ಕೆ. ಹಾಗೆ ಇದ್ರ ಜೊತೆ ಇನ್ನೊಂದಿದೆ ನೋಡಿ, ಇದು ತುಂಬ ಚೆನ್ನಾಗಿದೆ. ಓಕೆನಾ, ಇದು ಲ್ಯಾಂಟೈನ್ ಅಂತಾರೆ. ಇದು ಅಷ್ಟೇ ಸುಮಾರು ಸ್ವಿಚ್ ಮೋಡ್ ಆಪ್ಷನ್ಸ್ ಇದ್ದಾವೆ. ಸೊ ನಿಮಗೆ ಡೆಮೋಗೋಸ್ಕರ ನಾನು ಒಂದು ಹಾಕಿಟ್ಟಿದ್ದೀನಿ ನೋಡಿ, ಅದನ್ನು ತೋರಿಸ್ತೀನಿ ಹೇಗೆ ಫಂಕ್ಷನ್ ಅದಂತ. ಸೊ ಇದರಲ್ಲಿ ಇದು ಕಂಪ್ಲೀಟ್ ಆಫ್ ಇದೆ ಇದು ಇವಾಗ. ಸೊ ಆನ್ ಮಾಡಿದ್ರೆ ಸೊ ನಮ್ಗೆ ಎಷ್ಟು ವಾಲ್ಯೂಮ್ ಬೇಕೋ ಆ ಥರ ಇನ್ಕ್ರೀಸ್ ಮಾಡ್ಕೊಬೋದು. ಓಕೆ, ಇದರಲ್ಲಿ ಸೊ ಮ್ಯಾಕ್ಸಿಮಮ್ವರೆಗೂ ಇಟ್ಕೋಬೋದು. ಇದರ ನಂತರ ಆಲ್ರೆಡಿ ಇದೆ, ನಾನು ಒಂದು ಕ್ಯಾಂಪಿಂಗ್ ಯೂಸ್ ಮಾಡಿದ್ದೀನಿ. ಸೊ ನಾರ್ಮಲಿ ಫಸ್ಟು ಲೈಟಲ್ಲಿ ಇಟ್ಕೊಂಡು ನಾನು ಆಲ್ಮೋಸ್ಟ್ ಒಂದು 6-8 ಅವರ್ಸ್ ಯೂಸ್ ಮಾಡಿದ್ದೀನಿ. 8 ಅವರ್ಸ್ ನಾರ್ಮಲ್ ಇಟ್ಕೊಂಡ್ರಲ್ಲ. ಸೊ ಫುಲ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಲೈಕ್ 2 ಅವರ್ಸ್ವರೆಗೂ ಬರುತ್ತೆ ನಿಮಗೆ. ಓಕೆ, ಫುಲ್ ಇಟ್ಕೊಂಡ್ರೆ ಅಂದರೆ ಫುಲ್ ಲೈಟ್ ಇಟ್ಕೊಂಡ್ರೆ 2 ಅವರ್ಸ್ 2.5 ಅವರ್ಸ್ ಡಿಪೆಂಡ್ಸ್ ಆನ್ ಲೈಟ್ ಎಷ್ಟು ಇಟ್ಕೊಂತೀವೋ ಆ ಥರ. ಸೊ ಹಾಗೆ ಇನ್ನೂ ಇದು ಲೈಟ್ಸ್ ಆಯ್ತಲ್ಲ ಇವಾಗ. ಸೊ ಇದು ನನಗೆ ಇಷ್ಟ ಆಗಿರುವಂಥ ಲೈಟ್ಸ್ ತೋರಿಸಿದ್ದೀನಿ. ಬಟ್ ಇನ್ನೂ ಇರೋ ತುಂಬ ವೆರೈಟಿ ಲೈಟ್ಸ್ ಅವೈಲೇಬಲ್ ಇದೆ. ಹಾಗೆ ಬರೋದಾದರೆ ಈ ಕ್ಯಾಂಪಿಂಗು ಮತ್ತು ಇದು ಸ್ನೋ ಗ್ಲಿಟರ್ಸ್ ಅಂದರೆ ಇವಾಗ ಲದಾಖ್ಗೆಲ್ಲ ರೈಡ್ಸ್ಗೆ ಹೋಗ್ತಾರೆ. ಸೊ ತುಂಬ ಜನ ಸ್ನೋನೆಲ್ಲ ರೈಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಿಂತ್ಕೊಳಕ್ಕೆ ಆಗೋದಿಲ್ಲ. ಸೊ ಶೂಸ್ ಮೇಲೆ ಇದು ಹಿಂಗೆ ಹಾಕ್ಕೊಂಡ್ರೆ ಸೊ ಇದು ಗ್ರಿಪ್ಸ್ ಬರುತ್ತೆ. ಸೊ ಸ್ನೋಸ್ ಮೇಲೆಲ್ಲ ನಡಿಬೋದು, ಸ್ಲಿಪ್ ಆಗಲ್ಲ, ಏನಿಲ್ಲ. ಸೊ ರೈಡ್ ಎಲ್ಲ ನೀಟಾಗಿ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನಾರ್ಮಲ್ ಮಳೆಯಲ್ಲಿ ಏನಾದರೂ ಹೋಗ್ತೀರಾ, ಶೂಸ್ ಎಲ್ಲ ಗಲೀಜಾಗುತ್ತೆ. ಕಾಸ್ಟ್ಲಿ ಶೂಸ್ ಎಲ್ಲ ಯೂಸ್ ಮಾಡೋದು. ಆಲ್ಮೋಸ್ಟ್ ಲೈಕ್ ಸಿಲಿಕಾನ್ದು ಶೂಗೆ ಒಂಥರ ಕವರ್ ಹಾಕೊಂಡ್ಬಿಟ್ರೆ ಲೈಕ್ ಗಲೀಜಾಗೋದಿಲ್ಲ. ಇಲ್ಲ ಇದರಲ್ಲಿ ಸೈಜ್ ಬರುತ್ತೆ, S, M, ಲಾರ್ಜು 3 ಸೈಜು. ಸೊ ಇದಾದ್ಮೇಲೆ ಹಾಗೆ ನೀವು ನೀರು ಕ್ಯಾರಿ ಮಾಡೋಕ್ಕೆ ದೊಡ್ಡ ಕ್ಯಾನ್ನೇ ಕ್ಯಾರಿ ಮಾಡಬೇಕು ಅಂತೇನಿಲ್ಲ. 10 ಲೀಟರ್ ಇದು ಎಷ್ಟು? ಇದು 10 ಲೀಟರ್ಸು ಸಿಂಪಲ್ ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ವಿತೌಟ್ ಟ್ಯಾಪು. ಇದು ಫೋಲ್ಡ್ ಮಾಡಿದ್ರೆ ಹೀಗೆ ಸೇಮ್ ಥಿಂಗ್. ಫೋಲ್ಡ್ ಮಾಡ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಬೋದು. ಸ್ಮಾಲ್ ಎಕ್ಸಾಂಪಲ್ ಇದನ್ನೇ ತೋರಿಸ್ತೀನಿ. ಫೋಲ್ಡ್ ಮಾಡಿಕೊಂಡು ಅಷ್ಟೇ. ಸೊ ಇದು ಟ್ಯಾಪ್ ಬರುತ್ತೆ ಇಲ್ಲಿ. ಸೊ ಜಸ್ಟ್ ಇಲ್ಲಿ ಕ್ಯಾಪ್ ಓಪನ್ ಮಾಡಿಬಿಟ್ಟು ಹಿಂಗೆ ನಾರ್ಮಲಾಗಿ ಹಿಂಗೆ ಪ್ರೆಸ್ ಮಾಡ್ತು ಅಂದರೆ ಡೌನ್ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಸೊ 10 ಲೀಟರ್ಸ್. ಮೈಸೂರು ಕ್ಯಾಂಪಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಯೂಸ್ ಮಾಡಿದ್ದೀನಿ. ಸೊ ಹಾಗೆ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಟೇಬಲ್ ಸೆಟಪ್ ಇದೆ, ಬನ್ನಿ ಅದನ್ನು ನೋಡೋಣ. ಸೊ ನೋಡೋದಾದ್ರೆ ಇಲ್ಲಿ ಹಾಗೆ ಒಂದು ಈ ಕ್ಯಾಂಪಿಂಗ್ ಚೇರ್ ಸೆಟಪ್ ಕೂಡ ಇದೆ. ನೀವು ಇದನ್ನು ನಾನು ಯಾವಾಗ ಯೂಸ್ ಮಾಡಿದ್ದು ಗೊತ್ತಾಗಿದೆ, ಇದನ್ನು ಇದು ಸತೀಶ್ ಅಣ್ಣ ಅವ್ರ ಜೊತೆ ಫಸ್ಟ್ ಕ್ಯಾಂಪಿಂಗ್ ಯೂಸ್ ಮಾಡಿದ್ವಿ. ಇದು 4 ಜನ ಆರಾಮಾಗಿ ಕೂತ್ಕೊಂಡು ಅಡುಗೆ ಎಲ್ಲ ಮಾಡ್ಬೋದು. ಹಾಗೆ ಇದು ಬಂದುಬಿಟ್ಟು ದೊಡ್ಡ ಸ್ಟವ್, ನೀವು ನೋಡಿರ್ಬೋದು. ನಾನು ಇದೇ ಸೇಮ್ ಟೈಪ್ ಸ್ಟವ್ನ ನಾನು ಯೂಸ್ ಮಾಡಿರೋದು. ಈ ಸ್ಟವ್ ಹಾಕ್ಕೊಂಡು ಈ ಕಡೆ ಇದು ಓಪನ್ ಮಾಡಿದ್ದೀನಿ ಅಂತಂದರೆ ಓಕೆ. ಈಗ ಒಂದು ಬ್ಯೂಟನ್ ಗ್ಯಾಸ್ ಅಂತ ಬರುತ್ತೆ, ಇದು ನಿಂಗೆ ಹಾಕ್ಕೊಂಡ್ರೆ
ಇಲ್ಲಿ ನಾರ್ಮಲ್ ಇದನ್ನ ಲಾಕ್ ಅನ್ಲಾಕ್ ಆಪ್ಷನ್ ಬರುತ್ತೆ. ಜಸ್ಟ್ ಒಂದ್ಸತಿ ಹಿಂಗೆ ಕೆಳಗಡೆ ಹಿಂಗೆ ಮಾಡ್ತು ಅಂದರೆ ಆರಾಮಾಗಿ ಅಡುಗೆ ಮಾಡ್ಬೋದು ಇದರಲ್ಲಿ. ಸೊ ಒಂದು ಬೂಟೆನ್ ಗ್ಯಾಸ್ನಲ್ಲಿ ಆಲ್ಮೋಸ್ಟ್ ಲೈಕ್ 90 ಮಿನಿಟ್ಸ್ವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ಓಕೆ, ಅದ್ರ ಜೊತೆಲಿ ಇವಾಗ ಅಡುಗೆ ಮಾಡೋಕ್ಕೆ ಇದೊಂದು ಸಿಂಪಲ್ ಟೇಬಲ್ಲು. ಇದು ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಜಸ್ಟ್ ಇದು ನಿಮಗೆ ಓಪನ್ ಆಗಿಬಿಡುತ್ತೆ. ಎರಡು ಹಿಂಗೆ ಕಂಬಿ ತಂದು ತೆಗೀತು ಅಂದರೆ ಇದನ್ನು ನೀವು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬೋದು ನೋಡಿ, ಇಷ್ಟೇ ಆಗೋಯ್ತು. ಸೊ ಇದು ಕೂಡ ಒಂದು ಒಳ್ಳೆ ಯೂನಿಕ್ ಐಟಮ್ಸ್ ಇದೆ. ಹಾಗೆ ಇದು ವಿಂಟರ್ ಗ್ಲೌಸ್, ಇದು ವಿಂಟರ್ ರೈಡಿಂಗ್ ಗ್ಲೌಸು. ಆಮೇಲೆ ನನಗೆ ಇದಂತೂ ತುಂಬ ಇಷ್ಟ. ಇದೇನಂತ ಇದಕ್ಕೆ ವಾಕಿಂಗ್ ಅಲ್ಲಿ ಟ್ರೆಕ್ಕಿಂಗ್ ಸ್ಟಿಕ್ ಅಂತಾರೆ ಇದಕ್ಕೆ. ಓಕೆ. ಸೊ ಮತ್ತೆ ಇದರಲ್ಲಿ ಸಸ್ಪೆನ್ಷನ್ ಕೂಡ ಇದೆ, ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ಕಂಪ್ಲೀಟ್ ಆಗಿ ನಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಇದನ್ನು ಸೆಟ್ ಮಾಡ್ಕೋಬೋದಲ್ಲ. ಓಕೆ. ಸೊ ಹಾಗೆ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಸಸ್ಪೆನ್ಷನ್ ಇದೆ ಒಂಥರ. ನಾರ್ಮಲ್ ನಡಿತೀವಿ ಅಂತ ಹೇಳಿದ್ರೆ ಕಡ್ಡಿ ಇಟ್ಕೊಂಡು ಮಾಡಿ ಸಡನ್ನಾಗಿ ಹಿಂಗೆ ಬೀಳೋ ಥರ ಏನಾದ್ರು ಆಯಿತು ಅಂದರೆ ಅದು ಒಂಥರ ಸ್ಪ್ರಿಂಗ್ ಇದೆ ಒಳಗಡೆ. ಸೊ ಈ ಥರ ನಿಮಗೆ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಹಾಗೆ ಟೇಬಲ್ ಆಯಿತು, ಇದಾಯಿತು. ಮತ್ತು ಲೈಕ್ ರೈಡಿಂಗ್ದು ನೀ ಗಾರ್ಡ್ಸು, ಎಲ್ಬೋ ಗಾರ್ಡ್ಸು, ನೀ ಗಾರ್ಡ್ಸ್ ಇದೆ. ಸೊ ರೈಡಿಂಗ್ ಹೋಗೋರೆಲ್ಲ ಯೂಸ್ ಮಾಡ್ಕೊಳಕ್ಕೆ. ಇವಾಗ ಬೈಕ್ ರೈಡ್ ಇವಾಗ ಬೇಸಿಕ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡಬೇಕು ರೈಡಿಂಗ್ ಅಂತೆಲ್ಲ ಅನ್ಕೊಂಡಿದ್ರೆ ಅವಾಗ ಬೇಸಿಕ್ ಇದು ನೀ ಗಾರ್ಡ್ ಬೇಕು ಬೇಸಿಕ್ ಅಂತ ಹೇಳಿದ್ರೆ. ಸೊ ಇದು ಫಾಕ್ಸ್ ಕಂಪ್ನಿ ಅಲ್ವಾ? ಫಾಕ್ಸ್ ಕಂಪ್ನಿದು ನೀ ಗಾರ್ಡ್ಸ್ ಕೂಡ ಇದೆ. ಫುಲ್ ಕಾಂಬೋ 4 ಬರುತ್ತೆ, ಕೈಗೆ ಕಾಲಿಗೆ ಎಲ್ಲ. ಹಾಗೆ ಇದರಲ್ಲಿ ಇನ್ನೊಂದು ಯೂನಿಕ್ ಅಂತ ಹೇಳಿದ್ರೆ ಈ ಸ್ಪೂನ್. ಈ ಸ್ಪೂನ್ ಈ ಥರ ಬರುತ್ತೆ ಆ್ಯಕ್ಚುಲಿ. ಸೊ ಇದನ್ನ ನೀವು ಡಿಟ್ಯಾಚಬಲ್ ಇದೆ ಸ್ಪೂನು. ಓಕೆ, ನಾನು ನೋಡ್ಬೋದು ಇದು 2 ಸ್ಪೂನ್ ಇದೆ ಅಂತ. ಬಟ್ ಆ್ಯಕ್ಚುಲಿ ಇದು ಹೇಗಿರುತ್ತೆ ಅಂದರೆ ನೋಡಿ ಈ ರೀತಿ ಇರುತ್ತೆ. ಸಿಂಗಲ್ ಡಿಟ್ಯಾಚಬಲ್ ಇದು. ಇದರಲ್ಲಿ ಫೋರ್ಕ್ ಬರುತ್ತೆ, ಸ್ಪೂನ್ ಬರುತ್ತೆ, ಹಾಗೆ ಒಂದು ಚಿಕ್ಕ ನೈಫ್ ಕೂಡ ಬರುತ್ತೆ ಯೂಸ್ ಮಾಡ್ಕೊಳಕ್ಕೆ. ನೈಫು, ಓಪನರು, ಇದೆಲ್ಲ ತುಂಬ ಚೆನ್ನಾಗಿದೆ. ಅದು ಓಪನ್ ಮಾಡೋದು ಡಿಟ್ಯಾಚ್ ಮಾಡಿ ಜಸ್ಟ್ ಸ್ಲೈಡ್ ಮಾಡಬೇಕಷ್ಟೇ. ಹಿಂಗೆ ಸ್ಲೈಡ್ ಮಾಡಿಬಿಟ್ಟು ಎತ್ತಿದ್ರೆ ಸ್ಪೂನ್ ಜೊತೆ ಚಾಕು ಇದೆಲ್ಲ ಬರುತ್ತೆ. ಸೊ ಡಿಟ್ಯಾಚಬಲ್ ಒಂದು ಸ್ವಲ್ಪ ಚೇಂಜ್ ಅಷ್ಟೇ. ಹಿಂಗೆ ಸಿಂಪಲ್ ಆಗಿ ಡಿಟ್ಯಾಚ್ ಆಗಿಬಿಡುತ್ತೆ. ಡಿಟ್ಯಾಚ್ ಆಯಿತು ಅಂದರೆ ಫೋರ್ಕ್ ಥರ ಇದನ್ನ ಹಿಂಗೆ ಸಪ್ರೇಟಾಗಿ ಫೋರ್ಕ್ ಥರ ಯೂಸ್ ಮಾಡ್ಬೋದು. ಓಕೆನಾ? ಸೊ ಅದನ್ನು ಸಪ್ರೇಟಾಗಿ ಸ್ಪೂನ್ ಥರ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇದು. ತುಕ್ಕೆಲ್ಲ ಹಿಡಿಯಲ್ಲ, ರೆಸ್ಟ್ ಎಲ್ಲ ಹಿಡಿಯಲ್ಲ, ನಿಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ. ಸೊ ಹಾಗೆ ಬಂತು ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟು ಈ ಚೇರ್ನು ಅಷ್ಟೇ. ನಾನು ಯೂಶ್ವಲಿ ಡೆಕಾಥ್ಲಾನ್ ಚೇರ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದೇ ಥರನೇ ಇದು ಒಂದು ಸ್ವಲ್ಪ ಹೈಟ್ ಇದೆ. ಇದು ಡೆಕಾಥ್ಲಾನ್ಕಿನ್ನ ಡೆಕಾಥ್ಲಾನ್ ಹೈಟ್ ಇದೆ ಮತ್ತು ವಿಡ್ತು ಇದೆ. ಪ್ಲಸ್ ಇದರಲ್ಲಿ ಸ್ಪಂಜ್ ಬರುತ್ತೆ. ಡೆಕಾಥ್ಲಾನ್ ಸ್ವಲ್ಪ ಬಟ್ಟೆ ಥರ ಬರುತ್ತೆ ಅದು. ಸೊ ಕೂತ್ಕೊಂಡ್ರೆ ನಿಮ್ಗೆ ಕಂಫರ್ಟೇಬಲ್ ಆಗಿರುತ್ತೆ. ನಿಮಗೆ ಪ್ಲಸ್ ಲೆಗ್ ಪೇನ್ಸ್ ಎಲ್ಲ ಬರೋದಿಲ್ಲ. ಡೆಕಾಥ್ಲಾನ್ ತುಂಬ ಕಮ್ಮಿ ಬರುತ್ತೆ ಹೈಟಲ್ಲೇ ಇದೆಲ್ಲ, ಸ್ಟೂಲ್ ಹೈಟಲ್ಲಿ ಇರುತ್ತೆ. ಸೊ ಇದು ಕೂಡ ಸೇಮ್ ಅಲ್ವಾ? ಡೆಕಾಥ್ಲಾನ್ ಸೇಮ್, ಬಟ್ ಸಿಮಿಲರ್ ಕ್ವಾಲಿಟಿ ವೈಸ್ ನಿಮಗೆ ಡಿಫ್ರೆನ್ಸ್ ಅಂದರೆ ಇಲ್ಲಿ ಲೈಕ್ ಇದು ಕಪ್ ಹೋಲ್ಡ್ರು ಒಂದು ಸ್ವಲ್ಪ ಲೈಕ್ ಕಂಫರ್ಟೇಬಲು, ಒಂದು ಸ್ವಲ್ಪ ಲೈಕ್ ಹೈಟ್ ಜಾಸ್ತಿ ಇದೆ. ಮೇನ್ ಹೈಟು. ಯಾಕೆಂದರೆ ಕುತ್ಕೊಂತು ಅಂದರೆ ಕಾಲು ಒಂದು ಸ್ವಲ್ಪ ಅಲ್ಲಾಡಬೇಕು, ಇಲ್ಲಾಂದರೆ ಕುತ್ತಿ ಕಾಲು ನೋವು ಹೋಗ್ಬಿಡುತ್ತೆ. ಚೇರ್ ತೊಗೊಂಡ್ಬಿಟ್ಟು ವೇಸ್ಟ್ ಆಮೇಲೆ. ಹಾಗೆ ಮತ್ತೆ ನೀವು ನೋಡ್ಬೋದು ಇವೆಲ್ಲ ಬಂದು ಸ್ಲೀಪಿಂಗ್ ಬ್ಯಾಗ್ಸು. ಸೊ ಇದು ಸ್ಮಾಲು, ದೊಡ್ಡದು, ಹಾಗೆ ಸ್ಲೀಪಿಂಗ್ ಮ್ಯಾಟ್ ಕೂಡ ಇಲ್ಲೇ ಇದೆ ನೋಡಿ, ಓಪನ್ ಆಗಿರೋದು. ಸೊ ಇವಾಗ ನೋಡಿ, ಇವಾಗ ಇದು ಸ್ಲೀಪಿಂಗ್ ಮ್ಯಾಟ್ ಅಲ್ಲ ನಿಮಗೆ? ಇದು ಸ್ಲೀಪಿಂಗ್ ಮ್ಯಾಟು. ಸೊ ಮಲ್ಕೊಂಡ್ರೆ ಯೂಶಲಿ 100% ಸೊಂಟ ನೋವು ಬಂದೇ ಬರುತ್ತೆ. ಸೊ ಈ ಥರ ಬರುತ್ತೆ. ತುಂಬ ಜನ ಯೋಗ ಮ್ಯಾಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನೋಡಿ ಇದು ಸ್ಲೀಪಿಂಗ್ ಬ್ಯಾಗು, ಇದು ಸ್ಲೀಪಿಂಗ್ ಮ್ಯಾಟ್. ಸೊ ಇದರಲ್ಲೇ ನಿಮಗೆ ತುಂಬ ಕ್ವಾಲಿಟೀಸ್ ಇದ್ದಾವೆ, ತುಂಬ ಲೈಕ್ ಡಿಫ್ರೆಂಟ್ ಸೈಜಸ್ಸು. ತುಂಬ ಜನ ಇವಾಗ ಲ್ಯಾಗ್ಗೆಲ್ಲ ಹೋಗ್ತಾರೆ. -5 ಡಿಗ್ರಿ, -10 ಡಿಗ್ರಿ, 15 ಡಿಗ್ರಿವರೆಗೂ ಇರುತ್ತೆ. ಸೊ ಅಲ್ಲೂ ಯೂಸ್ ಆಗಬೇಕು ಅಂದರೆ ಅದಕ್ಕೂ ಆಗಂತೂ ಇದ್ದಾವೆ, ದೊಡ್ಡ ಸೈಜು. ಮತ್ತು ಅದರಲ್ಲೇ ಲೈಕ್ ಟೆಂಪ್ರೇಚರಲ್ಲಿ ಯೂಸ್ ಮಾಡೋದು ಇದು ಬರುತ್ತೆ ನೋಡಿ, ಇದು ದೊಡ್ಡದು. ಸೊ ಇನ್ನು ನಾರ್ಮಲ್ ಇದೆ, ಮೀಡಿಯಂ ಇದೆ, ಮತ್ತು ಹೈ ಅಂದರೆ ಚಿಕ್ಕಬಟ್ಟೆ -1 ಡಿಗ್ರಿ ಇರೋ ಯೂಸ್ ಮಾಡೋದು. ಸೊ ಆಲ್ಮೋಸ್ಟ್ ಲೈಕ್ 5 ವೆರೈಟೀಸ್ ಇದ್ದಾವೆ ಡಿಫ್ರೆಂಟ್ ಕ್ಲೈಮೇಟ್ಸ್ಗೆ. ಸೊ ನಮ್ಮ ಸೌತ್ಗೆಲ್ಲ ಯೂಸ್ ಆಗೋದಂದರೆ ಇದು ಮತ್ತು ಚಿಕ್ಕ ಸೈಜ್ ಇದೆಯಲ್ಲ. ಸೊ ಅವೆಲ್ಲ ಸೌತ್ ಸೈಡ್ಗೆ ಮೋರ್ ದೆನ್ ಎನಫ್ ನಮಗೆ. ಯಾಕೆಂದರೆ ಲೈಕ್ 15 ಡಿಗ್ರಿನೇ ಜಾಸ್ತಿ ಹೋದರೆ ಅದಕ್ಕಿಂತ ಹೋಗಲ್ಲ. ಸೊ ಇದೆಲ್ಲ ಯೂಸ್ ಮಾಡ್ಬೋದು. ಹಾಗೆ ಇನ್ನು ಮತ್ತು ಇದು ಬ್ಯಾಗು. ಈ ಬ್ಯಾಗ್ ಬಂದ್ಬಿಟ್ಟು ಲೈಕ್ 45 ಲೀಟರ್ಸ್ ಬ್ಯಾಗ್ ಇದು. ಟ್ರೆಕ್ಕಿಂಗ್ ಹೋಗೋರೆ ಯೂಶಲಿ ಕುಮಾರ ಪರ್ವತ ಇರ್ಬೋದು, ಅದಕ್ಕೆ ಟ್ರೆಕ್ಕಿಂಗ್ ಹೋಗ್ತೀವಲ್ಲ, ಈ ಒಂದು ಬ್ಯಾಗಲ್ಲಿ ಆಲ್ಮೋಸ್ಟ್ ನಾವು ತೋರಿಸಿರುವಂತೆ ಐಟಮ್ಸ್ ಎಲ್ಲ ಹಾಕೊಬೋದು. ಸೊ ಇದರಲ್ಲಿ ನಿಮಗೆ ಇಲ್ಲಿ ಜಿಪ್ ಕೂಡ ಬರುತ್ತೆ, ಮೊಬೈಲ್ ಹೋಲ್ಡರ್ ಲೈಕ್ ಮುಂದ್ಗಡೆ ಹಾಕ್ಕೊಬೇಕು ಅಂದರೆ ಈ ಥರ. ಇದಕ್ಕೆ ನಿಮಗೆ ರೈನ್ದು ವಾಟರ್ ಪ್ರೂಫ್ಗೆ ಇಲ್ಲಿ ಇದು ಬರುತ್ತೆ, ನಿಮಗೆ ಸಪ್ರೇಟು ಬರುತ್ತೆ. ಹಾಕೊಂಡ್ಬಿಟ್ರೆ ವಾಟರ್ ಪ್ರೂಫ್ ಆಗುತ್ತೆ. ಸೊ ವಾಟರ್ ರೆಸಿಸ್ಟೆನ್ಸು ಅದ್ರ ಮೇಲೆ ಇದು ಹಾಕೊಂತಂದ್ರೆ ಕಂಪ್ಲೀಟ್ ವಾಟರ್ ಪ್ರೂಫ್ ಆಗುತ್ತೆ. ಸೊ ಇದೊಂದು. ಸೊ ಅದ್ರ ಜೊತೆಗೆ ಇನ್ನೊಂದು ಇದೇ ಥರ
ಹೈಕಿಂಗ್ ಬ್ಯಾಗ್ ಇದೆ. ಸೊ ಇದರಲ್ಲಿ ಸೇಮ್ ಇದೇ ಥರ ಇದು 90 ಲೀಟರ್ಸ್ ಬರುತ್ತೆ. ಇಲ್ಲೂ ಸೇಮ್ ಮೊಬೈಲ್ ಗಿಬೈಲ್ ಲೈಕ್ ಪರ್ಸ್ಗೆ ಸಿಕ್ಕೊಳಕ್ಕೆ ಫ್ರಂಟಿಗೆ ಬರುತ್ತೆ. ಸೊ ಫುಲ್ ಸ್ಪಾಂಜು ಲೈಕ್ ಬ್ಯಾಕ್ ಪೇನ್ ಎಲ್ಲ ಬರಬಾರ್ದು ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಒಂದು ಒಳಗಡೆ ಹೋಲ್ಡರ್ ರಾಡ್ ಕೂಡ ಬರುತ್ತೆ. ಸೊ ಬೆಂಡ್ ಆಗಬಾರ್ದು, ಯಾಕೆ ಸ್ಟಿಫ್ ಆಗಿ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಜಾಸ್ತಿ ಹೊತ್ತು ವೆಯ್ಟ್ ಹಾಕುತ್ತೆ ಅಂದರೆ. ಅದಕ್ಕೋಸ್ಕರ ಕಂಪ್ಲೀಟ್ ಶೋಲ್ಡ್ರ್ ಮೇಲೆ ಲೈಕ್ ಹಿಪ್ ಮೇಲೆ ಇರಬೇಕು ಅಂತ ರಾಡ್ ಇದೆ. ಪ್ಲಸ್ ಇದಿಲ್ಲಿ ಟೈಟಾಗಿ ಹಾಕ್ಕೊಂಡ್ರೆ ಹಿಪ್ ಮೇಲೆ ಇರುತ್ತೆ, ನಿಮಗೆ ಬ್ಯಾಕ್ ಮೇಲೆ ಬರೋದಿಲ್ಲ. ಮೇಯ್ನ್ ಇನ್ನೊಂದು ಏನಾದರೆ ಯೂನಿಕ್ ಅಂದರೆ ಇದು ಡಿಟ್ಯಾಚಬಲ್ಲು. ಸೊ ಇವಾಗ ಟ್ರಕ್ಕಿಂಗ್ ಸೊ ಟ್ರಿಪ್ಪೆಲ್ಲ ಹೋಗ್ತೀರಾ, ಹೋಗ್ಬಿಟ್ಟು ಈ ಬ್ಯಾಗ್ನ ರೂಮ್ನಲ್ಲಿ ಬಿಸಾಕ್ಬಿಟ್ಟು ಜಸ್ಟು ಎಲ್ಲರ ಆಚೆ ಕಡೆ ಟ್ರಕ್ಕಿಂಗ್ ಏನೋ ಹೋಗ್ಬೇಕು ಅಂದರೆ ನೀರು ಬಾಟ್ಲುಗಳು ಏನಾರ ಕ್ಯಾರಿ ಮಾಡೋಕ್ಕೆ. ಮತ್ತು ಇಲ್ಲಿ ಸ್ಟ್ರಿಪ್ಸ್ ಕೂಡ ಬರುತ್ತೆ, ಏನಾರ ನಿಮ್ಮ ಲೈಕ್ ವಾಕಿಂಗ್ ಸ್ಟಿಕ್ ಇತ್ತು ತಗೊಳಕ್ಕೊಳಕ್ಕೆ, ನಡಿಬೇಕಾದ್ರೆ ಕೈ ನಡ್ಕೊಳಕ್ಕಾಗಲ್ಲ, ಮಲ್ಟಿಪಲ್ ಐಟಮ್ಸ್ ಜಸ್ಟು ತಗೊಳಕ್ಕೊಳಕ್ಕಿದು ಈ ಥರ ಬರುತ್ತೆ. ಸೊ ನಾರ್ಮಲಾಗಿ ನಿಮಗೂ ಲೈಕ್ ಈ ಕ್ವಾಲಿಟಿ ಫುಲ್ ಲೈಕ್ ಸಾಫ್ಟ್ ಇರುತ್ತೆ, ಏನು ಶೋಲ್ಡರ್ ಪೈನ್ ಎಲ್ಲ ಬರಬಾರ್ದು ಅಂದ್ಬಿಟ್ಟು. ಹಾಂ, ಸೂಪರ್ ಆಗಿ. ಆಮೇಲೆ ಇದೊಂದು ಟೂಲ್ ಕಿಟ್ಸು ಮತ್ತು ನೈಫ್ ಇದು ಎಮರ್ಜೆನ್ಸಿಗೆ ಯೂಸ್ ಮಾಡುವಂಥ ನೈಫ್ ಇದು ಸೇಫ್ಟಿ ನೈಫು. ಪ್ಲಸ್ ಇದು ಗೇಜ್ ತುಂಬ ಹೆವಿ ಇರುತ್ತೆ, ಏಕೆಂದರೆ ಲೈಕ್ ಟ್ರಕ್ಕಿಂಗ್ ಎಲ್ಲ ಹೋಗ್ತಿಂತ ಯೂಶಲಿ ಲೈಕ್ ಏನಾರು ಕಟ್ ಮಾಡಬೇಕು ಅಂದರೆ ಸೊ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಈ ಥರ ಫೋಲ್ಡ್ ಆಗುತ್ತೆ, ಜಸ್ಟ್ ಯೂಸ್ ಮಾಡ್ಕೊಳಕ್ಕೆ. ಸೊ ನಾರ್ಮಲ್ ಕಿಚನ್ ಐಟಮ್ಸ್ ಥರ ಏನೇ ಇತ್ತು ಅಂದರೆ ಟ್ರಕ್ಕಿಂಗ್ನಲ್ಲಿ ಯೂಸ್ ಮಾಡ್ಕೊಬೋದು. ಕಂಪ್ಲೀಟ್ ಮೆಟಲ್ ಲೈಕ್ ಹಾರ್ಡ್ ಮೆಟಲ್. ವೆಯ್ಟ್ ನೋಡ್ಬೋದು ಎಷ್ಟಿದೆ ಅಂತ, ವೆಯ್ಟ್ ನಿಮಗೆ ಗೊತ್ತಾಗ್ತಾ ಇದೆ. ಜಸ್ಟ್ ಇಲ್ಲೇ ತೋರಿಸ್ತೀನಿ. ಏನು ಆಟ ಸಂಬಂಧ ಪ್ರಾಪರ್ ನೈಫ್. ಸೊ ಲೈಕ್ ತುಂಬ ಶಾರ್ಪ್ ಇದೆ ಅದು. ಪ್ಲಸ್ ಇನ್ನೊಂದು ಲೈಕ್ ಕ್ಯಾಂಪಿಂಗ್ ಎಲ್ಲ ಹೋಗ್ತೀವಿ, ನೈಟ್ ಬಾನ್ ಫೈರ್ ಎಲ್ಲ ಹಾಕ್ತೀವಿ, ಸ್ವಲ್ಪ ದೊಡ್ಡ ದೊಡ್ಡ ವುಡ್ ಪೀಸ್ ಎಲ್ಲ ಕಟ್ ಮಾಡಬೇಕು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆ ಇದು ಮಲ್ಟಿ ಟೂಲ್ ಕಿಟ್ಟು, ಆಕ್ಸು ಪ್ಲಸ್ ಹ್ಯಾಮರು, ಸಣ್ಣ ಪುಟ್ಟ ಕ್ಯಾಂಪಿಂಗ್ ಫುಲ್ ಶಾರ್ಪ್ ಬರುತ್ತೆ ಇದು. ಫುಲ್ ಶಾರ್ಪ್ ಬರುತ್ತೆ ಇದು. ಕಟ್ ಮಾಡಬೇಕಾದ್ರೆ ಇದು ಬರುತ್ತೆ. ಇಲ್ಲಿ ಹ್ಯಾಮರ್ ಬರುತ್ತೆ ನಿಮಗೆ, ವೆಯ್ಟು ಹೆವಿ ಇದೆ, ಇದು ಹೆವಿ ಗೇಜ್ ಬರುತ್ತೆ. ಸೊ ಇನ್ನೊಂದು ಏನಂದರೆ ಇದರಲ್ಲಿ ಇವಾಗ ಸ್ಪ್ಯಾನರ್ಸು ಏನಾರ ಇಲ್ಲಾಂದರೆ ಲೈಕ್ ವೈರ್ ಗೇರ್ ಏನಾರು ಕಟ್ಟಿರೋ ಥರ ಯೂಸ್ ಮಾಡ್ಕೊಳಕ್ಕೆ ಕಟಿಂಗ್ ಪ್ಲೇಯರ್ ಥರ ಸುಮ್ಮನೆ ಮತ್ತು ಸ್ಪ್ಯಾನರ್ ಥರನೂ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟು ಇದರಲ್ಲಿ ಏನಂದರೆ ಯೂನಿಕ್ಸು, ನಿಮಗೆ ಏನಾರ ಪೈಪ್ ಗೀಪ್ ಕಟ್ ಮಾಡಬೇಕು, ಸಮಥಿಂಗ್ ಲೈಕ್ ಇರೋದು ಹಾರ್ಡ್ ಇರೋದು, ಇಲ್ಲಿ ಓಪ್ನರು, ಈ ಥರ ಮಲ್ಟಿ ಟೂಲ್ ಕಿಟ್ಟು, ಸ್ಪ್ಯಾನರ್ಸು ಆ ಥರ, ಮತ್ತು ಸ್ಕ್ರೂ ಡ್ರೈವರು, ಮತ್ತು ಇದು ಮರಗಿರ ಒಂದು ಸ್ವಲ್ಪ ಚಿಕ್ಕದು ಒಂದು ಸ್ವಲ್ಪ ವುಡ್ ಪೀಸ್ ಕಟ್ ಮಾಡಬೇಕು ಅಂದರೆ ಇಲ್ಲೊಂದು ನೈಫು. ಇಷ್ಟು ಟೂಲ್ಸ್ ಒಂದರಲ್ಲೇ ಬರುತ್ತೆ ನಿಮಗೆ, ಮಲ್ಟಿ ಟೂಲ್ ಕಿಟ್ಸ್ ಅಂತಾರೆ ಇದನ್ನ. ಸೊ ಇದು ತುಂಬ ಯೂಸ್ ಆಗುತ್ತೆ ಆ್ಯಕ್ಚುಲಿ ಕ್ಯಾಂಪಿಂಗ್ ಎಲ್ಲ ಹೋದರೆ. ಈವ್ನಿಂಗ್ ಆಗೋದಕ್ಕಿಂತ ಮುಂಚೆ ಲೈಕ್ ಇದೇ ಥರ ಟೂಲ್ಸೇ ಯೂಸ್ ಆಗೋದು ಎಲ್ಲ ಸೆಟಪ್ ಮಾಡಬೇಕು ಅಂದರೆ. ಮತ್ತು ಆ್ಯಕ್ಚುಲಿ ತುಂಬ ಯೂಸ್ ಇದೆ. ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಇದೆ ಇದು. ಯೂಶಲಿ ಯಾಕಂದರೆ ಒಂದು ಸಣ್ಣ ಪುಟ್ಟ ಇದು ಕಟ್ ಮಾಡೋಕ್ಕೆ ಎಲ್ಲ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ಇದು ಕೂಡ ಒಂದು ಒಳ್ಳೆ ಯೂನಿಕ್. ಅದಕ್ಕೆ ನನಗೆ ಏನೇನು ಇಷ್ಟ ಆಗಿದೆ ಅಲ್ಲ ಅದನ್ನು ಮಾತ್ರ ನಾನು ಈಗ ತೋರಿಸ್ತಾ ಇದ್ದೀನಿ. ಇನ್ನೂ ಸಿಕ್ಕಾಪಟ್ಟೆ ಐಟಮ್ಗಳಿದ್ದಾವೆ. ಹಾಗೆ ಇನ್ನೇನು ಬೈಕ್ ರೈಡರ್ಸ್ಗೆಲ್ಲ ಬಂದ್ಬಿಟ್ಟು ಏನಂತಾರೆ ಅದು ಹೈಡ್ರೇಷನ್ ವಾಟರ್ ಹೈಡ್ರೇಷನ್ ಬ್ಯಾಗ್. ಹೈಡ್ರೇಷನ್ ಬ್ಯಾಗ್ ಇನ್ನೇನು ಬಿಟ್ಟಿದ್ದೀನಿ ನಾನು ನೋಡಿರೋದ್ರಲ್ಲಿ. ಓಕೆ, ಸೊ ನೋಡಿ ಇದೆಲ್ಲ ನಾನು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ ಐಟಮ್ಗಳು ಅಂದರೆ ಇದಿಷ್ಟು ನನಗೆ ಇಷ್ಟ ಆಗಿರುವಂಥ ಯೂನಿಕ್ ಐಟಮ್ಸ್ಗಳು. ಇನ್ನೂ ನೋಡ್ತಾ ಹೋದರೆ ಇನ್ನೂ ಸಿಕ್ಕಾಪಟ್ಟೆ ಐಟಮ್ಸ್ಗಳಿದೆ. ಇನ್ನೂ ಟೆಂಟ್ಗಳಿದೆ. ಇಲ್ಲಿ ಟೆಂಟ್ ರೆಂಟಿಗೆ ಕೂಡ ಕೊಡ್ತಾನೆ ಅಲ್ವಾ? ನಿಮಗೆ 3% ರೆಂಟ್ ಬೇಕಾ, 2%, 3%, 6%ವರೆಗೂ ಟೆಂಟ್ 6%, 8%ವರೆಗೂ ಇದೆ. ಬಟ್ ಯಾರು ತೊಗೊಳೋದಿಲ್ಲ. ಮೇನ್ ತೊಗೊಳೋದೇ 3% ಜಾಸ್ತಿ ತೊಗೊಳೋದು. ಅಂದರೆ ಫ್ಯಾಮಿಲಿಯಾಗಿ ನೀವು ಹೋಗ್ಬೇಕು ಅಂದರೆ ದೊಡ್ಡದು ತೊಗೊಳ್ಬೋದು. ಸೊ ಇನ್ನೊಂದು ಪ್ರಿಫರ್ ಮಾಡೋದಂದ್ರೆ ತುಂಬ ಜನ ಟೂ ಟೆಂಟ್ಸ್ ತೊಗೊಂಡ್ಬಿಡ್ತಾರೆ. ತೊಗೊಂಡ್ಬಿಟ್ಟು ಲಗೇಜ್ ಎಲ್ಲ ಇರುತ್ತೆ, ಕಷ್ಟ ಇಕ್ಬಿಟ್ಟು ಮಲ್ಗೋಕ್ಕಾಗೋದಿಲ್ಲ. ಸೊ ಪ್ರಿಫರ್ ಮಾಡೋದು ಬೆಸ್ಟು. ತ್ರೀ ಮೆಂಬರ್ಸ್ ಟೆಂಟ್ಗೆ ಹೋಯ್ತು ಅಂದರೆ ಬೆಸ್ಟ್ ಇರುತ್ತೆ. ಇಬ್ಬರು ಆರಾಮಾಗಿ ವಿತ್ ಲಗೇಜ್ ಎಲ್ಲ ಆರಾಮಾಗಿ ಇಟ್ಕೊಂಡು ಮಲ್ಕೊಬೋದು. ಹೌದು. ಸೊ ಈ ರೀತಿ ವೈಡ್ ರೇಂಜ್ ಆಫ್ ವೆರೈಟೀಸ್ ಇದೆ. ವಿಸಿಟ್ ಮಾಡಿ ನೀವು. ನಿರಂಜನ್ದು ನನ್ನ ಡೀಟೇಲ್ಸ್ ಹಾಕ್ತೀನಿ, ನಂಬರು ಮತ್ತು ಶಾಪ್ ಅಡ್ರೆಸ್ಸು. ಹಾಗೆ ನೀವು ವಿಸಿಟ್ ಮಾಡಿ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ MS ಕ್ಯಾಂಪಿಂಗ್ ಹಬ್ ಅಂತ ಗೂಗಲ್ನಲ್ಲಿ ಹೊಡೆದ್ರೆ ಸೇಮ್ ಡೈರೆಕ್ಟ್ ಲೊಕೇಶನ್ ಇಲ್ಲಿಗೆ ಬರುತ್ತೆ. ಏನು ಬೇಕಂದ್ರೆ ಎಲ್ಲ ಗೂಗಲ್ಲು ಸ್ಮಾರ್ಟ್ಫೋನ್ ಇದು ಸಾಕು, ಎಲ್ಲ ಸಿಕ್ಬಿಡುತ್ತೆ. ಗೂಗಲ್ ನೀವು ಹೋಗ್ಬಿಟ್ಟು MS ಕ್ಯಾಂಪಿಂಗ್ ಹಬ್ ಅಂತ ಸರ್ಚ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ. ನಾನು ಕೂಡ ಲೊಕೇಶನ್ ಹಾಗೆ ನಂಬರ್ ಕೂಡ ಹಾಕಿರ್ತೀನಿ. ನೀವು ವಿಸಿಟ್ ಮಾಡಿ ಬಂದು ಚೆಕ್ ಮಾಡ್ಬೋದು. ನೀವು ಕೂಡ ಕ್ಯಾಂಪಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ, ಆಲ್ರೆಡಿ ಕ್ಯಾಂಪಿಂಗ್ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ, ನಿಮ್ಗೆ ಏನೇ ಐಟಮ್ಸ್ ಬೇಕಾದರೂ ಕೂಡ ನಿರಂಜನ್ ಒಂದು ಫೋನ್ ಮಾಡಿಬಿಟ್ಟು ಈ ಐಟಮ್ ನೋಡ್ತಾ ಇದ್ದೀನಿ, ಇದು ಸಿಗುತ್ತಾ ಅಂತಂದರೆ, ಇದೆಯಾ ಅಂತಲ್ಲ, ಇದು ಬೇಕು ಅಂದರೆ ಸಾಕು. ಪ್ಲಸ್ ನಿಮಗೆ ಲೊಕೇಶನ್ಸ್ ಏನಾರ ಇತ್ತು ಅಂದ್ರೂ ಅದು ನಮ್ಮದು ಪ್ಲಾನಿಂಗ್ ಬರ್ತಾ ಇದೆ. ಹೌದು. ಸೊ ನೀವೇನಾದರೂ ಇಂಟ್ರೆಸ್ಟ್ ಇದೆ ಬಟ್ ಎಲ್ಲಿ ಕ್ಯಾಂಪಿಂಗ್ ಮಾಡಬೇಕು, ಸೇಫ್ ಲೊಕೇಶನ್ ಎಲ್ಲಿದೆ ಅನ್ನೋದಿದ್ರೆ
ನಿರಂಜನ್ ಅದನ್ನು ಟ್ರಿಪ್ ಕೂಡ ಅರೇಂಜ್ಮೆಂಟ್ ಮಾಡ್ತಾನೆ ಅಪ್ಕಮಿಂಗ್ ಡೇಸಲ್ಲಿ. ಅಂದರೆ ಆಲ್ರೆಡಿ ಆಗಿದೆ, ಇವಾಗ ಆಲ್ರೆಡಿ ಒಂದು 3-4 ಇವ್ರನ್ನ ಸಜೆಸ್ಟ್ ಮಾಡಿ ಲೊಕೇಶನ್ಗೆಲ್ಲ ಕಳಿಸಿದ್ದಾರೆ. ಅಂದರೆ ಎಲ್ಲ ನೀವು ಕ್ಯಾರಿ ಮಾಡಬೇಕಾಗುತ್ತೆ, ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಬರಬೇಕಾಗುತ್ತೆ. ಆ ಲೊಕೇಶನ್ ಅವ್ರಿಗೆ ಇಷ್ಟು ಅಂತ ನೀವು ಪೇ ಮಾಡಬೇಕಾಗುತ್ತೆ ಅಷ್ಟೇ. ಅದು ಲೊಕೇಶನ್ ಚಾರ್ಜಸ್ ಇರುತ್ತೆ. ಸೊ ಲೊಕೇಶನ್ಸ್ ಎಲ್ಲ ಅವೈಲೇಬಲ್ ಇದೆ, ಲೈಕ್ ಸಕಲೇಶ್ಪುರ, ಕೂರ್ಗು ಆ ಕಡೆ ಸೈಡೆಲ್ಲ. ಸೊ ಅದು ಇನ್ ಫ್ಯೂಚರ್ ಲೈಕ್ ಕಂಪ್ಲೀಟ್ ಡೀಟೇಲ್ಸ್ ಅದ್ರ ಬಗ್ಗೆನೂ ಬರುತ್ತೆ ಕೊಡೋಣ. ಸೊ ಇದಿಷ್ಟು ಇವತ್ತಿನ ಒಂದು MS ಕ್ಯಾಂಪಿಂಗ್ ಹಬ್ ಸ್ಟೋರ್ ವಿಸಿಟ್. ಹಾಗೆ ನನಗೆ ಇಷ್ಟ ಆಗಿರುವಂಥ ಎಲ್ಲ ಐಟಮ್ಸ್ಗಳು ಇದೆಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ. ನೀವು ಬನ್ನಿ, ಚೆಕ್ ಮಾಡಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ನಾನು ಇಲ್ಲಿರೋಂಥ ಐಟಮ್ಸ್ನ ಯೂಸ್ ಮಾಡಿ ಕ್ಯಾಂಪ್ ಮಾಡ್ತೀನಿ, ಅದನ್ನು ನಿಮ್ಗೆ ತೋರಿಸ್ತೀನಿ. ಹಾಗೆ ಮತ್ತೆ ಸಿಗೋಣ. ಇನ್ನೂ ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ಬೇಕು. MS ಕ್ಯಾಂಪಿಂಗ್ ಹಬ್ಗೆ ವಿಸಿಟ್ ಮಾಡಿ, ಚೆಕ್ ಮಾಡಿ. ಪರವಾಗಿಲ್ಲ, ನೀವು ಐಟಮ್ ತಗೊಳ್ಳೇಬೇಕು ಅಂತೇನಿಲ್ಲ, ಬಂದು ನೋಡಿ ಹೋಗಿ. ಇಷ್ಟ ಆದಮೇಲೆ ನೀವು ಬೇಕಾದ್ರೆ ಆನ್ಲೈನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಜಸ್ಟ್ ನೀವು ವಿತಿನ್ ಬ್ಯಾಂಗ್ಳೂರು 2,000 ಮೇಲೆ ಇರಬೇಕಲ್ಲ, 2,500 ರೂಪೀಸ್, 2,500 ಮೇಲೆ ಇತ್ತು ಅಂತ ಹೇಳಿದ್ರೆ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಕನ್ವಿನಿಯೆಂಟ್ ನೋಡ್ಬಿಟ್ಟು ಅದೆಲ್ಲ ಡೆಲಿವರಿ ಪೋರ್ಟರ್ ಅದೆಲ್ಲ ಬುಕ್ ಮಾಡಿಕೊಂಡ್ರೆ ಐಟಮ್ನ ನೀಟಾಗಿ ಪ್ಯಾಕ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲ ನೀವು ಇಲ್ಲಿ ವಿಸಿಟ್ ಮಾಡ್ತಂದ್ರೆ ನಿಮಗೆ ಲೈವ್ ಆಗಿ ನೋಡ್ಬಿಟ್ಟು ಡೆಮೋ ನೋಡ್ಬಿಟ್ಟು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ, ಸಜೆಷನ್ಸ್ ಸಿಗುತ್ತೆ. ಇದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಐಟಮ್ಸ್ ತಗೊಳ್ಳೋಂಥ ಆಪ್ಷನ್ ಸಿಗುತ್ತೆ. ಹಾಗಾಗಿ ವಿಸಿಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನೂ ತುಂಬ ಐಟಮ್ಸ್ ಇದೆ ನಿರಂಜನ್ದು. ನೆಕ್ಸ್ಟ್ ಅದು ಪೇಜ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲಿ ನಿಮ್ಗೆ ಎಲ್ಲ ಐಟಮ್ದು ಇಂಡಿವಿಜುವಲ್ ಆಗಿ ನಾವು ಅದರ ಡೆಮೋ ರೀತಿ ಎಲ್ಲ ಅಪ್ಡೇಟ್ ಮಾಡ್ತಾರೆ, ಅದನ್ನು ಚೆಕ್ ಮಾಡ್ಬೋದು. ಸೊ ಹೋಪ್ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಮತ್ತೆ ಸಿಗೋಣ ನನ್ನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.